ಬಡಿದಾಟದ ನಡುವೆ ಕಾಂಗ್ರೆಸ್ನಲ್ಲಿರುವಂತಹ ಹೈಕಮಾಂಡ್ ನಿಷ್ಠರಿದ್ದಾರಲ್ಲ ಅವರೆಲ್ಲರಿಗೂ ಕೂಡ ಒಂದು ಆತಂಕ ಕಾಡ್ತಾ ಇದೆ. ಆತಂಕ ಅಡ್ರೆಸ್ ಮಾಡಿ ಅಂತ ಕೂಡ ಅವ್ರು ಕೇಳ್ಕೊಳ್ತಾ ಇದಾರಂತೆ. ಇದಕ್ಕೆಲ್ಲ ಬ್ರೇಕ್ ಹಾಕಿ ಅಂತ ಹೈಕಮಾಂಡ್ಗೆ ಭೇಟಿ ಮಾಡೋದಕ್ಕೆ ಅವರು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಅಂದ್ರೆ ಡೀಟೇಲ್ಸು. ಸಮಾನ ಮನಸ್ಕರ ತಂಡ ಕಟ್ಟೋದಕ್ಕೆ ಕೆಲವು ಶಾಸಕರು ಒತ್ತಡವನ್ನ ಹೇರ್ತಾ ಇದ್ದಾರೆ. ಯಾರಾದ್ರೂ ಮಧ್ಯಪ್ರವೇಶ ಮಾಡಿ ಎಲ್ಲವನ್ನ ತಣ್ಣಗಾಗಿಸಿ ದೆಹಲಿಗೆ ಬೇಕಾದ್ರೂ ಹೋಗೋಣ ಅಂತ ತಟಸ್ಥ ನಾಯಕರು ಮಾತಾಡ್ಕೊಳ್ತಾ ಇದ್ದಾರಂತೆ. ಇದು ಕೇವಲ ಚರ್ಚೆಯ ಹಂತದಲ್ಲೇ ಇರುತ್ತಾ ಅಥವಾ ಏನಾದ್ರೂ ಒಂದು ಸ್ವರೂಪವನ್ನು ಪಡ್ಕೊಳ್ಳುತ್ತಾ ನೋಡ್ಬೇಕು ನಾವು. ಸಮಾನ ಮನಸ್ಕ ನಾಯಕನನ್ನ ಹುಡುಕಾಟಕ್ಕೆ ಶಾಸಕರುಗಳು ಇಳಿತಾ ಇದ್ದಾರೆ. ಇವ್ರ ಕಡೆನೂ ಅಲ್ಲ ಅವ್ರ ಕಡೆನೂ ಅಲ್ಲ, ನ್ಯೂಟ್ರಲ್ ಆಗಿ ಪಕ್ಷದ ಹಿತವನ್ನ ಚಿಂತನೆ ಮಾಡುವಂತಹ ನಾಯಕ ಯಾರಾದ್ರೂ ಇದ್ದಾರಾ ಅಂತ ಹುಡುಕ್ತಾ ಇದ್ದಾರೆ. ದೆಹಲಿ ಭೇಟಿ ಬಗ್ಗೆ ಕೆಲ ನಾಯಕರ ಬಳಿ ಶಾಸಕರು ಚರ್ಚೆಯನ್ನು ಮಾಡಿದ್ದಾರೆ. ಇವ್ರಿಗೊಬ್ಬ ಲೀಡರನ್ನ ಇಟ್ಕೊಂಡು ದೆಹಲಿ ನಾಯಕರ ಬಳಿ ತಮ್ಮ ಅಲವತ್ತನ್ನ ಹೇಳ್ಕೊಳ್ಬೇಕು ಅಂತ. ಯಾಕಂದ್ರೆ ಒಂದು ಬಣ ಅಂತೂ ಸಿದ್ದರಾಮಯ್ಯ ನಾಮಧೇಯಸ್ಯ ಅಂತ ದಿನ ಬೆಳಗಾದ್ರೆ ಸಾಕು ಜಪವನ್ನು ಮಾಡ್ತಾ ಇದೆ. ಇನ್ನೊಂದು ಬಳಗ ಅಂತಿಲ್ಲ, ಆದರೆ ಕೆಲವರು ಫೇಸ್ ವ್ಯಾಲ್ಯೂ ಕಡಿಮೆ ಇರುವಂತಹ ಕೆಲವರು ಡಿ ಕೆ ಶಿವಕುಮಾರ್ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಸೊ ಇದೆರಡೂ ಹಗ್ಗ ಜಗ್ಗಾಟ ಟಗ್ ಆಫ್ ವಾರ್ನಿಂದ ಬೇಸತ್ತು ಹೋಗಿರುವಂತಹ ನ್ಯೂಟ್ರಲ್ ಆಗಿ ಗುರುತಿಸ್ಕೊಂಡಿರುವಂತಹ ಕೆಲ ಶಾಸಕರು ನಾವು ಒಂದೇನಾದರೂ ಮಾಡಬೇಕು ಅಂತ ಎಷ್ಟು ದಿನ ಅಂತ ಈ ಮಜಾ ತಗೊಳ್ಳೋ ಕೆಲಸ ಆಗುತ್ತೆ. ಸಹಜ ಅಲ್ವಾ, ಇಬ್ಬರು ಜಗಳದಲ್ಲಿ ಮೂರನೇವ್ರಿಗೆ ಲಾಭ ಅಂತ ಇಷ್ಟು ದಿನ ಅವ್ರು ಸುಮ್ಮನೆ ಇರ್ತಾರೆ. ಬಟ್ ಇನ್ನೂ ಸುಮ್ಮನೆ ಇದ್ರೆ ನಾಳೆ ಹಿಯರಿಂಗ್ ಟೈಮ್ ಬಂದಾಗ ಅವ್ರದ್ದು ಕೇಳಿಸ್ಕೊಳ್ದೇ ಇರ್ಬೋದು ಹೈಕಮಾಂಡು. ಸೊ ನಾವು ಒಂದು ಬಣ ಇದ್ದೀವಿ, ನಮ್ಗೆ ಇವರು ಮುಖ್ಯ ಅವರು ಮುಖ್ಯ ಅಂತ ಹೇಳುವಂತಹ ಬಣ ಒಂದು ತಯಾರಿಯನ್ನಂತೂ ಮಾಡ್ತಾ ಇದೆಯಂತೆ.